ಸ್ನೇಹಿತರೆ ನಮಸ್ಕಾರ. ನ್ಯೂಸ್ ಏಟೀನ್ ಕನ್ನಡದ ಫೇಸ್ಬುಕ್ ಮತ್ತೆ ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ವಾಗಟ. ಪ್ರತಿನಿತ್ಯ ವಿಶೇಷವಾದಂತಹ ಸುದ್ದಿಗಳನ್ನು ನಾನು ಮುಂದೆ ಹಂಚಿಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಬಹಳ ಕುತೂಹಲ ಇದ್ದಂಥದ್ದು, ಅದರಲ್ಲೂ ಪ್ರಮುಖವಾಗಿ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದ ಆರೋಪಿಗಳಾಗಿರುವಂತಹ ನಟ ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ ಸೇರಿದಂತೆ ಅವರ ಗ್ಯಾಂಗ್ ಎಲ್ಲರೂ ಕೂಡ ಕೋರ್ಟ್ಗೆ ಹಾಜರಾಗಿದ್ರು. ಆದರೆ ಕೋರ್ಟ್ಗೆ ಇವತ್ತು ಬಂದಿದ್ದೆ ಯಾಕೆ? ಯಾವತ್ತೂ ಕೂಡ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಹಾಜರಾಗ್ತಾ ಇದ್ರು. ಇವತ್ತು ಎಲ್ಲರೂ ಕೂಡ ಕೋರ್ಟ್ಗೆ ಬಂದರು. ಅಂದ್ರೆ ಆರೋಪಿಗಳೆಲ್ಲರೂ ಕೂಡ ಆ ಸಂದರ್ಭದಲ್ಲಿ ಪೊಲೀಸ್ ಸೆಕ್ಯೂರಿಟಿ ಯಾವ ಮಟ್ಟದಲ್ಲಿತ್ತು, ಅಷ್ಟು ಭದ್ರತೆಯನ್ನು ಮಾಡ್ಕೊಂಡಿದ್ರು. ತುಂಬಾ ಕ್ರೌಡ್, ಅಲ್ಲೆಲ್ಲ ಅಡ್ವೊಕೇಟ್ಸ್ ಆಲ್ಮೋಸ್ಟ್ ಬಹುತೇಕವಾಗಿ ಎಲ್ಲರೂ ಕೂಡ ಅಲ್ಲಿ ಎಲ್ಲರೂ ಕ್ರೌಡ್ ಸೇರಿದಂಥದ್ದು. ಆದರೆ ಅಲ್ಲಿ ನ್ಯಾಯಾಧೀಶರೇ ಒಂದು ಅಸಮಾಧಾನಗೊಳ್ಳುವಂತಹ ಒಂದು ಸಂದರ್ಭ ಇವತ್ತು CCH ಕೋರ್ಟ್ ಅಲ್ಲಿ ನಡೆದಿರುವಂತಹ ಬೆಳವಣಿಗೆ. ಸ್ನೇಹಿತರೆ, ಇವತ್ತು ನಾನು ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದ ಚಾರ್ಜ್ ಫ್ರೇಮ್ ಟ್ರಯಲ್ ನಿಗದಿಯಾಗುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ ಏನಿವತ್ತು ನಿಗದಿಪಡಿಸಿತ್ತು 57 ಅಂದ್ರೆ 64ನೇ ಒಂದು ಕೋರ್ಟ್ ನ್ಯಾಯಾಧೀಶರು. ಅದೇ ಸಂದರ್ಭದಲ್ಲಿ ಇವತ್ತು ಖುದ್ದಾಗಿ ಸೆಂಟ್ರಲ್ ಜೈಲಿಂದ ಪ್ರಪ್ನಗರದಿಂದ ನಟ ದರ್ಶನ್ ಅವರನ್ನ ಕರ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳಾಯ್ತು ಅಂತ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಸ್ನೇಹಿತರೆ, ಇವತ್ತು ಬೆಳಿಗ್ಗೆ 10 ಗಂಟೆಯ ಸಮಯ ಅಲ್ಲಿ ಸೆಂಟ್ರಲ್ ಜೈಲಿಂದಲೇ ಕಾಮಾಕ್ಷಿಪಾಳ್ಯ ಪೊಲೀಸರು CR ತುಡೆಯ ಒಂದು ನೇತೃತ್ವದ ಒಂದು ಬಂದೋಬಸ್ತನ್ನ ಮಾಡಿಕೊಂಡು ಪವಿತ್ರ ಗೌಡನ ಒಂದು ವ್ಯಾನ್ ಅಲ್ಲಿ ಮತ್ತೆ ನಟ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಸೆಂಟ್ರಲ್ ಜೈಲಿಂದ ಕರ್ಕೊಂಡ್ ಬಂದ್ರು. ಉಳಿದ ಆರೋಪಿಗಳೆಲ್ಲರೂ ಕೂಡ ಒಟ್ಟಾರೆಯಾಗಿ A1 ಆರೋಪಿಯಿಂದ ಅಂದ್ರೆ 1 ರಿಂದ 17 ಮಂದಿ ಎಲ್ಲ ಆರೋಪಿಗಳು ಇವತ್ತು ಖುದ್ದಾಗಿ ಕೋರ್ಟ್ಗೆ ಹಾಜರಾಗಿದ್ರು. ಆದ್ರೆ ಕೋರ್ಟ್ಗೆ ಬಂದಂತಹ ಸಂದರ್ಭದಲ್ಲಿ ತುಂಬಾ ಪ್ರಮಾಣದಲ್ಲಿ ಇವತ್ತು ಎಲ್ಲರೂ ಕೂಡ ಅವರ ಅಭಿಮಾನಿಗಳು ಆಗಿರ್ಬೋದು, ಅಲ್ಲಿನ ಕೆಲ ಅಡ್ವೊಕೇಟ್ಸ್ ಆಗಿರ್ಬೋದು, ವಕೀಲರೆಲ್ಲರೂ ಕೂಡ ಜಮಾವಣೆ ಆಗ್ಬಿಟ್ರು. ಆ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ಒಳಗಡೆ ಹೋಗಕ್ಕೂ ಕೂಡ ಅಂದ್ರೆ ನಟ ದರ್ಶನ್ ಅನ್ನ ಪವಿತ್ರ ಗೌಡರನ್ನ ಒಳಗಡೆ ಕರ್ಕೊಳ್ಳೋದು ಕೂಡ ಸಾಹಸನ ಪಡಬೇಕಾಯಿತು ಪೊಲೀಸರು ಆ ಸಂದರ್ಭದಲ್ಲಿ. ಆನಂತರ ಅಲ್ಲಿ ವಕೀಲರು ಕೂಡ ಕೆಲವು ಸಹಕಾರ ಕೊಟ್ಟರು. ಅವರೆಲ್ಲರೂ ಕೂಡ ಆ ಪಕ್ಕಕ್ಕೆ ಸರಿಸಿ ಅನಂತರ ಒಳಗಡೆ ಹೋಗೋ ಪ್ರಯತ್ನ ಮಾಡಿದ್ರು. ಆದ್ರೆ ಕೋರ್ಟ್ ಹಾಲ್ ಏನಿತ್ತು, ಅಂದ್ರೆ ಆ ಕೋರ್ಟ್ ಹಾಲ್ ಬಳಿ 64ನೇ CCH ಕೋರ್ಟ್ ಏನಿದೆ, ಅಲ್ಲಿ ಕೋರ್ಟ್ ಹಾಲ್ ಬಳಿ ನಿರೀಕ್ಷೆಗೂ ಮೀರಿ ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿ ಎಲ್ಲರೂ ಕೂಡ ಜಮಾವಣೆ ಆಗ್ಬಿಟ್ರು. ಯಾಕಂದ್ರೆ ಇವ್ರು ಆರೋಪಿಗಳೇ ಒಳಗಡೆ ಹೋಗಕ್ಕೆ ಅಲ್ಲಿ ಆಗೋಗಿಲ್ಲ. ಕೋರ್ಟ್ ಹಾಲ್ ಅಲ್ಲಿ ಆಗಿರ್ಬೋದು, ಕೋರ್ಟ್ ಹಾಲು ಮತ್ತೆ ಹೊರಾಂಗಣದಲ್ಲಿ ಕೂಡ ಅಂದ್ರೆ ಕಾರಿಡಾರ್ ಅಲ್ಲಿ ಕೂಡ ಫುಲ್ ರಶ್ ಆಗೋಯ್ತು. ಆದ್ರೆ ಈ ಸಂದರ್ಭದಲ್ಲಿ ಆರೋಪಿಗಳು ಒಬ್ಬೊಬ್ಬರನ್ನೇ ಒಳಗಡೆ ಕರ್ಕೊಂಡು ಹೋಗೋ ಪ್ರಯತ್ನದಲ್ಲಿ ನ್ಯಾಯಾಧೀಶರು ಕೂಡ ಎಲ್ಲರನ್ನೂ ಕೂಡ ಒಂದು ಮನವಿಯನ್ನ ಮಾಡ್ಕೊಂಡ್ರು. ಎಲ್ಲರೂ ಕೂಡ ಹೊರಗಡೆ ಹೋಗಿ ಯಾಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಎಲ್ಲರೂ ಕೂಡ ಸೇರಿದ್ರೆ ಇಲ್ಲಿ ದೋಷಾರೋಪ ನಿಗದಿ ಮಾಡಬೇಕು, ಈ ಸಂದರ್ಭದಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಸೇರಿದ್ರೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಅಲ್ಲಿ ರಿಕ್ವೆಸ್ಟ್ ಮಾಡುವಂತ ಕೆಲಸ ಮಾಡಿದ್ರು. ಅಲ್ಲಿ ಅಸಮಾಧಾನ ಕೂಡ ಗೊಂಡ್ರು. ಆದ್ರೆ ಅದೇ ನಡುವೆ ಇವು ಆ ಒಂದು ನವೆಂಬರ್ 10ನೇ ತಾರೀಕು ವಿಚಾರಣೆಯನ್ನ ಮುಂದೂಡಿಕೆ ಮಾಡುವಂತೆ ಪ್ರಯತ್ನ ಪಟ್ರು. ಆ ಸಂದರ್ಭದಲ್ಲಿ ಆ ಆರೋಪಿ ಪರ ವಕೀಲರು ಎಲ್ಲರೂ ಕೂಡ ಇಲ್ಲ ಸರ್, ಇವತ್ತು ಚಾರ್ಜ್ ಫ್ರೇಮ್ ನಿಗದಿ ಮಾಡಿ ನೀವು ಚೇಂಬರ್ ಅಲ್ಲಿ ಅಂದ್ರೆ ನಿಮ್ಮ ಚೇಂಬರ್ ನಲ್ಲಿ ನಿಗದಿಯನ್ನ ಮಾಡಿ ನಾವೆಲ್ಲರೂ ಕೂಡ ಬಂದಿದ್ದೇವೆ, ಆರೋಪಿಗಳು ಬಂದಿದ್ದಾರೆ, ನಾವು ಕೂಡ ಅಡ್ವೊಕೇಟ್ಸ್ ಎಲ್ಲ ಇದ್ದೇವೆ ಅಂತ ಹೇಳಿ ಅವರು ಕೂಡ ರಿಕ್ವೆಸ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಅನಂತರ ದೋಷಾರೋಪ ನಿಗದಿಯ ಒಂದು ಪ್ರೊಸೀಜರ್ ಪ್ರಾರಂಭ ಮಾಡೋಕ್ಕೆ ಮುಂದಾದ್ರು. ಅನಂತರ ಎಲ್ಲರ ಹಾಜರಾತಿಯನ್ನ A1 ನಿಂದ ಹಿಡಿದು A17 ಕೂಡ ಎಲ್ಲರೂ ಕೂಡ ಕಡ್ಡಾಯವಾಗಿ ಅವ್ರು ಬಂದಿದ್ದಾರಾ ಇಲ್ವಾ ಅಂತ ಹೇಳಿ ಹೆಸರು ಸಮೇತವಾಗಿ ಎಲ್ಲರೂ ಕೂಡ ಕರೆದ್ರು. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕೈ ಎತ್ತಿ ಹೌದು ನಾವೆಲ್ಲ ಬಂದಿದ್ದೀವಿ ಅಂತೇಳಿ ಅದೇ ರೀತಿಯಾಗಿ ನಟ ದರ್ಶನ್ ಆಗಿರ್ಬೋದು, ಪವಿತ್ರ ಗೌಡ ಆಗಿರ್ಬೋದು A1, A2, A3, A4 ಅನ್ನೋ ರೀತಿಯಲ್ಲಿ ಸೀರಿಯಲ್ ನಂಬರ್ ಪ್ರಕಾರವಾಗಿ ಆರೋಪಿಗಳನ್ನ ನಿಲ್ಲಿಸ್ಕೊಂಡಿದ್ರು. ಅಂದ್ರೆ A1 ಆರೋಪಿ ಪವಿತ್ರ ಗೌಡ ಮುಂದಿದ್ರೆ A2 ಆರೋಪಿ ದರ್ಶನ್ ಹಿಂದೆ ಕೂತಿರುವಂತ ಅಂದ್ರೆ ಹಿಂದೆ ನಿಂತಿರುವಂತಹ ಪ್ರೊಸೀಜರ್ಸ್ನೆಲ್ಲ ಕೂಡ ಅಲ್ಲಿ ವ್ಯವಸ್ಥೆಯನ್ನ ಮಾಡಲಾಯಿತು. ಆ ಸಂದರ್ಭದಲ್ಲಿ ನ್ಯಾಯಾಧೀಶರೇ ಖುದ್ದಾಗಿ ಅವರ ಮೇಲಿದ್ದಂತಹ ಆರೋಪಗಳನ್ನ ದೋಷಾರೋಪ ಓದುವಂತಹ ಕೆಲಸವನ್ನ ಮಾಡಿದ್ರು. ಅಲ್ಲಿ ಪ್ರಮುಖವಾಗಿ ಪವಿತ್ರ ಗೌಡ ಮತ್ತೆ ದರ್ಶನ್ ಇರುವಂತಹ ಸಂಬಂಧ, ಮತ್ತೆ ಅದರಲ್ಲಿ ದೋಷಾರೋಪ ಪಟ್ಟಿಯಲ್ಲಿ ಇರುವಂತಹ ಒಂದು ವಿಚಾರ, ಮತ್ತೆ ಚಪ್ಪಳಿಯಲ್ಲಿ ಹೊಡೆದಿರುವಂತದ್ದು, ಮತ್ತೆ ಈ ಒಂದು ಮೆಸೇಜ್ ಮಾಡುವಂತ ಕಾರಣಕ್ಕೆ ಕರೆಸಿ ಒಂದು ಒಳಸಂಚನ ರೂಪಿಸಿ ಕೊಲೆ ಮಾಡುವಂತ ಉದ್ದೇಶದಿಂದಲೇ ಆ ರೇಣುಕಾಸ್ವಾಮಿಯನ್ನೆಲ್ಲ ಅಲ್ಲಿ ಕರ್ಕೊಂಡ್ಬಂದು ಕಿಡ್ನಾಪ್ ಮಾಡಿ ತಮ್ಮ ಮೂಲಕ ಈ ರೀತಿಯ ಕೊಲೆ ಆಗಿದೆ ಅನ್ನೋ ರೀತಿಯಲ್ಲಿ ಅಲ್ಲಿ ಕೂಡ ಪ್ರಸ್ತಾಪವನ್ನು ಮಾಡಲಾಯಿತು. ಅನಂತರ ದರ್ಶನ್ ಅವರು ಕೂಡ ಒಂದು ಕಿಡ್ನಾಪ್ ಆಗಿರ್ಬೋದು, ಒಂದು ಕೊಲೆ ಆಗಿರ್ಬೋದು, ಮತ್ತೆ ಒಳಸಂಚು ಆಗಿರ್ಬೋದು, ಮತ್ತೆ ಸಾಕ್ಷಿ ನಾಶ ಮಾಡುವಂತ ಪ್ರಯತ್ನ ಆಗಿರ್ಬೋದು, ಎಲ್ಲ ಸೆಕ್ಷನ್ಗಳಿಗೆ ಅವರ ಮೇಲಿರುವಂತಹ ಗಂಭೀರವಾದಂತಹ ಆರೋಪಗಳನ್ನ ಅಲ್ಲಿ ದೋಷಾರೋಪ ವಿಚಾರವನ್ನ ಅಲ್ಲಿ ಪ್ರಸ್ತಾಪವನ್ನ ಮಾಡಿದ್ರು. ಅಂದ್ರೆ ಓದುದು ಚಾರ್ಜ್ ಶೀಟ್ ನಿಮ್ಮ ಮೇಲೆ ಇರುವಂತದ್ದು. ಅದೇ ರೀತಿಯಾಗಿ ಉಳಿದ ಆರೋಪಿಗಳ ಮೇಲೆ ಇರುವಂತಹ ಎವಿಡೆನ್ಸ್ ಓದಂತ ಸಂದರ್ಭದಲ್ಲಿ ಎಲ್ಲಾ ಆರೋಪಿಗಳು ಕೂಡ ಒಮ್ಮೆಲೆ ಇಲ್ಲ ಸರ್ ಇದೆಲ್ಲ ಸುಳ್ಳು, ನಾವು ಇದರಲ್ಲಿ ಭಾಗಿಯಾಗಿಲ್ಲ, ಕೊಲೆ ಕೇಸಲ್ಲಿ ಈ ತರ ನಾವು ಭಾಗಿಯಾಗಿಲ್ಲ, ಎಲ್ಲರೂ ಕೂಡ ಇದು ಸುಳ್ಳು ಅಂತೇಳಿ ಅಲ್ಲಿ ಕೂಡ ಪ್ರಸ್ತಾಪವನ್ನ ಮಾಡಿದ್ರು. ಎಲ್ಲ ನ್ಯಾಯಾಧೀಶರಾಗಿ ಖುದ್ದಾಗಿ ಅವರ ಮುಂದೆ ಮಾಡಿದ್ರು. ಹೀಗಾಗಿ ಟ್ರಯಲ್ ಪ್ರಾರಂಭ ಆಗ್ಲಿ ಅನ್ನೋ ರೀತಿಯಲ್ಲಿ ಈಗ ಮುಂದಾಗಿರುವಂತದ್ದು. ಈಗ ನವೆಂಬರ್ 10ನೇ ತಾರೀಕು ಟ್ರಯಲ್ ದಿನಾಂಕ ನಿಗದಿ ಆಗುತ್ತೆ. ಟ್ರಯಲ್ ದಿನಾಂಕ ನಿಗದಿ ಆದಂತಹ ಸಂದರ್ಭದಲ್ಲಿ ಅವರು ಯಾವತ್ತು ಟ್ರಯಲ್ ದಿನಾಂಕ ನಿಗದಿ ಪಡಿಸ್ತಾರೋ ಅವತ್ತಿನ ಸಂದರ್ಭದಲ್ಲಿ ಅಂದ್ರೆ ಅವತ್ತಿನ ದಿನ ಪ್ರಾಸಿಕ್ಯೂಷನ್ ಅವರು ಏನು 230 ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಅದರಲ್ಲಿ 70 ಐ ವಿಟ್ನೆಸ್ಗಳು, ಅದರಲ್ಲಿ ಐ ವಿಟ್ನೆಸ್ಗಳ ಅಂದ್ರೆ ಸಾಕ್ಷಿಗಳಂತ ಏನು ಪರಿಗಣನೆ ಮಾಡಿದರೆ ಅವರೆಲ್ಲರೂ ಯಾರು ಐ ವಿಟ್ನೆಸ್ ಇದ್ದಾರೆ ಅವರೆಲ್ಲರನ್ನು ಕೂಡ ಅವತ್ತು ಕರೆಸಬೇಕಾಗುತ್ತೆ. ಅದರಲ್ಲಿ ಪ್ರಮುಖರು ಈಗ ಯಾರು ಕ್ರಾಸ್ ಎಕ್ಸಾಮಿನೇಷನ್ ಯಾರು ಮಾಡಬೇಕು, ಮತ್ತೆ ಎವಿಡೆನ್ಸ್ ಐ ವಿಟ್ನೆಸ್ ಅಂತ ಯಾರು ಇರ್ತಾರೆ ಅವೆಲ್ಲವೂ ಕೂಡ ಅರ್ಜಿಯನ್ನ ಮೊದಲೇದಾಗಿ ಅಂದ್ರೆ ಕೋರ್ಟ್ಗೆ
ಚಾರ್ಜ್ ಶೀಟ್ ಅಂದ್ರೆ ನಿಗದಿ ಮಾಡಿದ್ರೆ ಟ್ರಯಲ್ ನಿಗದಿ ಆದಂತ ಹಿಂದಿನ ದಿನ ಮೊದಲೇ ಅವರ ಅಲ್ಲಿ ಕೊಡಬೇಕಾಗುತ್ತೆ. ಬಹುತೇಕವಾಗಿ ಮುಂದಿನ ವಾರದಲ್ಲಿ ಇವೆಲ್ಲ ಪ್ರೊಸೀಜರ್ ಆಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಆದ್ರೆ ಈ ಸಂದರ್ಭದಲ್ಲಿ ಅವರನ್ನು ಕೂಡ ಎಲ್ಲ ಸಹಿಯನ್ನ ಪಡಬೇಕು. ಚಾರ್ಜ್ ನಿಗದಿ ಆದಂತ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಬಂದಂತ ನಟ ದರ್ಶನ್ ಅಂಡ್ ಗ್ಯಾಂಗ್ ಏನಿತ್ತು ಅವರೆಲ್ಲರನ್ನು ಕೂಡ 57 ಕೋರ್ಟ್ ಹಾಲ್ಗೆ ತಂದು ಎಲ್ಲರ ಒಂದು ಸಹಿಯನ್ನ ಪಡ್ಕೊಂಡು ಅಲ್ಲಿ ಕೂಡ ಊಟದ ಒಂದು ಮನೆ ಊಟದ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡ್ರು. ಅದಕ್ಕೆ ನ್ಯಾಯಾಧೀಶರು ಕೂಡ ಮನವಿಯನ್ನ ಪುರಸ್ಕರಿಸಿದ್ರು. ಆದ್ರೆ ಅಲ್ಲಿ ಜಾಸ್ತಿ ಕ್ರೌಡ್ ಆಗ್ತಾ ಇದೆ ಹಿನ್ನೆಲೆಯಲ್ಲಿ ತನ್ನಂತ ಮನೆ ಊಟವನ್ನ ಡೈರೆಕ್ಟ್ ಆಗಿ ಸೆಂಟ್ರಲ್ ಜೈಲ್ ಭರತ್ನಗರಕ್ಕೆ ಕಳಿಸ್ಕೊಟ್ಟಿದ್ದು. ಮತ್ತೆ ಕೋರ್ಟ್ ನ್ಯಾಯಾಧೀಶರು ಕೂಡ ಅದು ಪರಿಗಣಿಸಿದ ಬಗ್ಗೆ ಕೂಡ ಅವರಿಗೆ ಮಾಹಿತಿಯನ್ನ ನೀಡಲಾಯಿತು. ಆದ್ರೆ ಈ ಸಂದರ್ಭದಲ್ಲಿ ಪ್ರೊಸೀಜರ್ ಅಂದ್ರೆ ಪೊಲೀಸರಿಗೆ ಒಂದು ನಿಜಕ್ಕೂ ಕೂಡ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಭಿಮಾನಿಗಳು ಅಲ್ಲಿ ಸೇರಿದ್ರು. ಆದ್ರೆ ಹೊರಗಡೆ ಬಂದಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ಜೈಕಾರವನ್ನ ಹಾಕುವಂತ ಕೆಲಸವನ್ನ ನಟ ದರ್ಶನ್ ಪರವಾಗಿ ಡಿ ಬಾಸ್ ಅಂತ ಕೂಡ ಅಲ್ಲಿ ಕೂಡ ಜೈಕಾರಗಳನ್ನ ಹಾಕಿದ್ರು. ಬ್ಯಾನಿದ್ದೆ ಕೋರ್ಟ್ ಹಾಲ್ ಅಲ್ಲಿ ಓಡಿದ್ರು. ಇವೆಲ್ಲ ಒಂದು ಬೆಳವಣಿಗೆಗಳು ಕೋರ್ಟ್ ಹಾಲ್ ಅಲ್ಲಿ ಆಯ್ತು. ಆ ಸಂದರ್ಭದಲ್ಲಿ ನಟ ದರ್ಶನ್ ಒಳಗಡೆಯಿಂದ ಹೊರಗಡೆ ಬರುವಂತಹ ಸಂದರ್ಭದಲ್ಲಿ ನಗುಮುಗದಲ್ಲೇ ನಟ ದರ್ಶನ್ ಇದ್ದಂಥದ್ದು. ಆ ಸಂದರ್ಭದಲ್ಲಿ ಎಲ್ಲ ಅಭಿಮಾನಿಗಳತ್ತ ಕೈ ಬೀಸಿ ಅವರು ಸಿಂಪಲ್ ಆಗಿ ಒಳಗಡೆ ವ್ಯಾನ್ ಒಳಗಡೆ ಅವರು ಎಕ್ಸಿಟ್ ಆಗುವಂತ ಕೆಲಸವನ್ನ ಅಂದ್ರೆ ವ್ಯಾನ್ ಬಂದು ಅವರು ಹೋಗುವಂತ ಕೆಲಸ ಮಾಡಿದ್ರು. ಅಭಿಮಾನಿಗಳತ್ತ ಕೈ ಬೀಸಿ ಅವರು ನಗುಮುಗದಲ್ಲಿ ಒಂದು ರಿಯಾಕ್ಟ್ ಆಗಿರುವಂಥದ್ದು. ಆದ್ರೆ ಪವಿತ್ರ ಗೌಡ ಅಲ್ಲಿ ಮಗಳನ್ನ ನೋಡಿ ಅವರ ತಾಯಿಯನ್ನ ನೋಡಿ ಹೆಚ್ಚು ಕಣ್ಣೀರನ್ನ ಹಾಕಿ ಬೇಸರದಲ್ಲಿ ಅಲ್ಲಿಂದ ಅವರು ಹೊರ ಬರುವಂತ ಕೆಲಸವನ್ನ ಮಾಡಿದ್ರು. ಕಣ್ಣೀರಲ್ಲೇ ಹಾಕ್ತಾ ಅವರು ಹೊರ ಬರ್ಬೇಕಾದ್ರೆ ಅವರ ಫೇಸ್ ಅಲ್ಲೇ ಗೊತ್ತಾಗುತ್ತೆ ಅವರು ಯಾವ ರೀತಿ ಅವರು ಅಲ್ಲಿ ನೋವನ್ನ ಪಟ್ಕೊಂಡಿದ್ರು ಮಗಳನ್ನ ನೋಡಿ ಅಂತೇಳಿ. ಈ ನಡುವೆ ಇಲ್ಲಿ ಕೂಡ ಪ್ರಮುಖವಾಗಿ ಆ ಸಂದರ್ಭವನ್ನ ಪೊಲೀಸರು ತುಂಬಾ ನಾಜೂಕಾಗಿ ನಿಭಾಯಿಸಿದ್ರು. ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು ಅನ್ನೋ ರೀತಿಯಲ್ಲಿ ಅವರನ್ನ ಅಲ್ಲಿಂದ ಕರ್ಕೊಂಡು ಹೋಗುವಂತ ಕೆಲಸವನ್ನ ಮಾಡಿದ್ರು. ಇಲ್ಲಿ ಪ್ರಮುಖವಾಗಿ ನೋಡೋದಾದ್ರೆ ಕಳೆದ 2 ತಿಂಗಳಲ್ಲಿ ಇದೇ ಮೊದಲ ಬಾರಿಗೆ ಪವಿತ್ರ ಗೌಡ ಅಂಡ್ ದರ್ಶನ್ ಇಬ್ಬರು ಕೂಡ ಮುಖಾಮುಖಿ ಆಗುವಂತ ಕೆಲಸ ಆಯಿತು. ಅಲ್ಲಿ ಅವ್ರು ಮಾತನಾಡಕ್ಕೆ ಪವಿತ್ರ ಗೌಡ ಕೂಡ ಪ್ರಯತ್ನವನ್ನ ಪಡುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಅಲ್ಲಿ ಪೊಲೀಸರು ಯಾರು ಕೂಡ ಅವಕಾಶವನ್ನ ಕೊಡ್ಲಿಲ್ಲ ಅಂತ ಕಾಣಿಸುತ್ತೆ ಕೋರ್ಟ್ ಹಾಲ್ನ ಒಳಭಾಗದಲ್ಲಿ. ಆದ್ರೆ ಸದ್ಯದ ಮಟ್ಟಿಗೆ ಅಲ್ಲಿ ಜೈಲಿನ ಒಳಗಡೆ ಏನೆಲ್ಲಾ ಬೆಳವಣಿಗೆಗಳಾಯ್ತು, ಹಾಸಿಗೆ ತುಂಬು ವಿಚಾರ ಆಗಿರ್ಬೋದು, ಮತ್ತೆ ಮೇನ್ ಬ್ಯಾರಕ್ಗೆ ಶಿಫ್ಟ್ ಮಾಡುವಂತ ಒಂದು ವಿಚಾರದ ಬಗ್ಗೆ ಕೂಡ ಕೋರ್ಟ್ಗೆ ಅರ್ಜಿ ಹಾಕಿರುವಂತಹ ಒಂದು ಬೆಳವಣಿಗೆ ಏನಿತ್ತು. ಅದಲ್ಲದೆ ಒಂದು ವಾಕ್ ಮಾಡೋಕ್ಕೂ ಕೂಡ ಅವಕಾಶವನ್ನ ಕೊಡೋದಿಲ್ಲ, ಬಿಸಿಲು ಕೂಡ ನಮ್ ನೋಡಕ್ ಆಗ್ತಲ್ಲ, ಆ ತರ ಮಾಡ್ತಾ ಇದ್ದಾರೆ ಅಂತೇಳಿ ತುಂಬಾ ಸಮಸ್ಯೆ ಆಗ್ತಾ ಇದೆ ಕ್ವಾರಂಟೈನ್ ಸೆಲ್ ಅಲ್ಲಿ ಅಂತೇಳಿ ಒಂದು ಸಮಸ್ಯೆಗಳ ಬಗ್ಗೆ ಅರ್ಜಿಗಳನ್ನ ಪುನರಾವರ್ತಿತವಾಗಿ ಹಾಕಿದ್ರು. ಅದು ಕೊನೆಗೂ ಕೂಡ ಈಗ ಆ ಒಂದು ಸಂದರ್ಭ ಆ ಬೆಳವಣಿಗೆಗಳಾದಂತ ನಂತರ ಈಗ ಕೊನೆಗೂ ಟ್ರಯಲ್ಗೆ ಈಗ ಮುಂದಾಗಿರುವಂತದ್ದು. ಈ ಒಂದು ಟ್ರಯಲ್ಗೆ ಈಗ ನಟ ದರ್ಶನ್ ಅಂಡ್ ಗ್ಯಾಂಗ್ ಎಲ್ಲರೂ ಕೂಡ ತಯಾರಾಗಿದೆ. ಅದರಲ್ಲಿ ನಾಗರಾಜು ಅಡ್ವೊಕೇಟ್ ಅನ್ನ ಚೇಂಜ್ ಮಾಡ್ಬೇಕು ಅಂತೇಳಿ ಅವರು ಕೂಡ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಈ ನಡುವೆ ಇನ್ನೆಲ್ಲ ಆ ಒಂದು ಬೆಳವಣಿಗೆಗಳಾಗುತ್ತೆ. ಮತ್ತೆ ಏನು ಪ್ರಮುಖವಾಗಿ ದರ್ಶನ್ ಬೆಳವಣಿಗೆಗಳ ಸಂದರ್ಭಗಳಲ್ಲಿ ಅಂದ್ರೆ ಈ ಕೇಸ್ ವಿಚಾರವಾಗಿ ಜೈಲು ಮತ್ತೆ ಜೈಲಿನ ಹೊರಭಾಗದಲ್ಲಿ ಟ್ರಯಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಕೋರ್ಟ್ ಟ್ರಯಲ್ ನಿಗದಿ ಆದಂತಹ ಸಂದರ್ಭದಲ್ಲಿ ದಿನಾಂಕ ನಿಗದಿ ಆದ ಸಂದರ್ಭದಲ್ಲಿ ಏನೆಲ್ಲ ಆರೋಪಗಳು ಸಾಕ್ಷಿಗಳ ಎವಿಡೆನ್ಸ್ ವಿಚಾರವಾಗಿ ಏನೆಲ್ಲ ಪ್ರೊಸೀಜರ್ ಆಗುತ್ತೆ ಅದು ಕೂಡ ನೋಡ್ಬೇಕಾಗುತ್ತೆ. ಸ್ನೇಹಿತರೆ, ನಟ ದರ್ಶನ್ ಅಂಡ್ ಗ್ಯಾಂಗ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ ಅಲ್ಲಾದ ಬೆಳವಣಿಗೆಗಳನ್ನ ಮಾಹಿತಿಯನ್ನ ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ನ್ಯೂಸ್ 18 ಕನ್ನಡ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.